ಸೊ ಇವತ್ತಿನ ಕಾಲಘಟ್ಟಕ್ಕೆ ಅಂದರೆ ಮಕ್ಕಳು ಅವರ ವಿದ್ಯಾಭ್ಯಾಸ ಮಕ್ಕಳನ್ನು ಬೆಳೆಸೋದು ಅಂತಂದರೆ ತುಂಬ ಅವಶ್ಯಕತೆ ಇವತ್ತಿನ ಜನ್ರೇಷನ್ಗೆ. ನಿಮಗೆ ಕತೆ ಕೇಳಿದಾಗ ಹೇಗೆ ಅನಿಸ್ತು ಅಂತ? ಚಿಗುರದ ಕಥೆ ಅಂದ ತಕ್ಷಣ ಅದು ಒಂದು ಏನಂತೀವಿ ಬಾಂಧವ್ಯಗಳ ಬೆಸುಗೆ ಅದು. ಬಿಕಾಸ್ ಎಲ್ಲ ರೂಟ್ಸ್ನು ಹೋಗಿ ನಾವು ಮೀಟ್ ಮಾಡೋಂಥ ಒಂದು ಕ್ಯಾರೆಕ್ಟರ್ ಅದು. ಸರಿ, ಆ ಲುಕ್ ಬಂದಿದೆ ಅಂದರೆ ನಿಜವಾಗ್ಲೂ ಅದು ಖುಷಿಯಾದ ವಿಷಯ. ಯಾಕಂದರೆ ಮಕ್ಕಳ ಜೊತೆ ಮಾಡಬೇಕಂದ್ರೆ ನಾನು ಮಾಸ್ಟರ್ ರೋಲ್ ಮಾಡಿದ್ದೀನಿ, ಮಾಸ್ಟರ್ಸ್ ರೋಲ್ಸ್ನ. ಬಟ್ ಇದು ಒಂದು ಒಂದು ವಿಭಿನ್ನವಾಗಿರುತ್ತೆ. ಅಂಡರ್ ಕರೆಂಟ್ಲಿ ಅವನ ಮನಸ್ಸಲ್ಲೇ ಏನೋ ಒಂದು ಇರುತ್ತೆ, ಬಟ್ ಅದೆಲ್ಲ ಮರೆತು ಹೊರತುಪಡಿಸಿ ಅವ್ನು ಬಂದು ಅವನು ಆ ಜಾಗಕ್ಕೆ ಬರ್ತಾನೆ ಅಂದರೆ ದೇರ್ ವಿಲ್ ಬಿ ಒನ್ ಪರ್ಪಸ್ ಇದೆ. ಸೊ ಇದರಲ್ಲಿ ಭಾಳ ಅದ್ಭುತವಾಗಿದೆ. ಅಂದ್ ಮಾತುಗಳು ಅಷ್ಟೇ ಸ್ಟೂಡೆಂಟ್ಸ್ಗೆಲ್ಲ ಅನ್ನೆಸರಿ. ಇವಾಗ ಏನಂತೀವಿ, ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಅಂದ್ಬಿಟ್ಟು ದೊಡ್ಡ ದೊಡ್ಡ ಮಾತಾಡ್ತೀವಿ, ದೊಡ್ಡ ಮಾತಾಡ್ಸೋದೇ ಇಲ್ಲ. ಮಕ್ಕಳು ಏನು ಮಾತಾಡ್ತಾರೆ ಅದೇ ಮಾತು. ಅದನ್ನೇ ಪ್ರಸನ್ನವಾಗಿ ಹೇಳಿದ್ದೀನಿ, ತುಂಬ ನ್ಯಾಚುರಲ್ ಆಗಿರಲಿ. ಎಲ್ಲೂ ಇಟ್ ನಾಟ್ ಬಿ ಬುಕ್ಕಿಶ್, ತುಂಬ ಬುಕ್ಕಿಶ್ ಆಗಿರಬಾರ್ದು. ಮಕ್ಕಳು ಇವಾಗ ಈ ನಡುವೆ ಹೆಂಗೆ ಮಾತಾಡ್ತಾರೋ ಅದು ಕಾಮನ್ ಆಡಿಯನ್ಸ್ಗೆ ಭಾಳ ಮುಟ್ಟಬೇಕು. ಅಯ್ಯೋ ನಾವು ಇದೇ ಥರ ಮಾತಾಡ್ತೀವಲ್ಲ ಮನೇಲಿ ಅನ್ನೋದನ್ನ ಆ ಟಚ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನಾವು ಏನು ಮಾಡ್ತೀವಿ, ಏನು ಮಾಡಬೇಕಂತಂದಿದ್ದೀವಿ ಮಕ್ಕಳ ಜೊತೆಲಿ, ಆ ಪರ್ಪಸ್ ಸರ್ವ್ ಆಗುತ್ತೆ ಅನ್ನೋದು ಭಾವನೆ ಅಷ್ಟೇ. ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೆ ದೊಡ್ಡ ಪಾಠ ಆಗುತ್ತಾ ಎಫ್.ಆರ್. ಆನಂದ್? 100% ಆಗುತ್ತೆ, 100% ಆಗುತ್ತೆ. ಶಿವಣ್ಣ, ಅದೇ ವಯಸ್ಸಾಯ್ತಲ್ಲ. ಸೊ ಅವಾಗ ಐ ವಾಸ್ 24, ಇವಾಗ 31 ಅಷ್ಟೆ.